ತಂಗಿ ಕುಸಿದು ಬಿದ್ದಿದ್ದನ್ನು ಕಂಡು ರಾಮ್ಗೆ ದಿಗಿಲಾಯಿತು. ಲಿಖಿತ್ ತನ್ನ ಭಾವನೆಗಳ ಜೊತೆ ಕಣ್ಣಾಮುಚ್ಚಾಲೆ ಹಾಡಿದ್ದು ತಿಳಿದು ಅವಳ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಆಘಾತವಾಗಿದೆ ಎಂಬ ಸಣ್ಣ ಅಂದಾಜು ಇವನಿಗಿತ್ತು. ನೆಲದ ಮೇಲೆ ಕುಸಿದ ತಂಗಿಯ ಭುಜ ಬಳಸಿ ಮೇಲೆಬ್ಬಿಸಿದ ರಾಮ್ ಅವಳನ್ನು ಬೆಡ್ ಮೇಲೆ ಕೂರಿಸಿ ಮೊದಲು ನೀರು ಕುಡಿಸಿದ. ಅವಳ ಬೆನ್ನು ನೀವಿ ಸಮಾಧಾನ ಮಾಡಿದ. ತನ್ನ ಹಿಂದೆ ಬಿದ್ದು ಪ್ರೀತಿಸುವಂತೆ ಮಾಡಿದ ಲಿಖಿತ್ ಇಂಥ ವ್ಯಕ್ತಿ ಎಂದು ತಿಳಿದು ಭುವನಾಗೆ ದುಃಖ ಒತ್ತರಿಸಿ ಬರುತ್ತಿತ್ತು. ರಾಮ್ ತಾನು ಲಿಖಿತ್ ಇದ್ದ ಹೋಟೆಲ್ಗೆ ಹೋದವನು. ಲಿಖಿತ್ ತನ್ನ ಗರ್ಲ್ ಫ್ರೆಂಡ್ ಜೊತೆ ಇದ್ದ ರೂಮಿಗೆ ಹೋಗುವ ಮುನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡಿ ಲಿಖಿತ್ ಹಾಗೂ ಅವನ ಜೊತೆಯಲ್ಲಿದ್ದ ಹುಡುಗಿಯ ಮುಖ ತನ್ನ ತಂಗಿಗೆ ಕ್ಲಿಯರ್ ಆಗಿ ಕಾಣುವಂತೆ ತನ್ನ ಫೋನ್ ಶರ್ಟ್ ಜೇಬಿನಲ್ಲಿ ಇಟ್ಟಿದ್ದ. ತಾನು ಶುದ್ಧ ಮನಸ್ಸಿನಿಂದ ಪ್ರೀತಿಸುತ್ತಿರುವ ವ್ಯಕ್ತಿಯ ಕರಾಳ ಮುಖ ತನ್ನ ತಂಗಿಗೆ ಅರ್ಥ ಮಾಡಿಸಲು ತಾನು ಸಾಕ್ಷಿ ಇಲ್ಲದೆ ಲಿಖಿತ್ ಬಗ್ಗೆ ಏನು ಹೇಳಿದರೂ ಭುವನ ನಂಬುವುದಿಲ್ಲ ಎಂಬ ಕಾರಣಕ್ಕೆ ರಾಮ್ ಮನಸ್ಸಿಲ್ಲದ ಮನಸ್ಸಿನಿಂದ ಆ ರೂಮಿಗೆ ಹೋಗಿದ್ದ. ಭುವನಾಗೆ ಪ್ರೀತಿಯ ವಿಚಾರದಲ್ಲಿ ತನ್ನ ಆಯ್ಕೆ ತಪ್ಪು ಎನ್ನುವುದನ್ನು ಅರ್ಥ ಮಾಡಿಸಿ ಹೋಟೆಲ್ ರೂಮಿನಿಂದ ಹೊರಬಂದವನು. ಆಘಾತದಲ್ಲಿದ್ದ ತಂಗಿ ತನ್ನ ಜೀವಕ್ಕೇನಾದರೂ ಅಪಾಯ ಮಾಡಿಕೊಂಡರೆ ಎಂಬ ಭಯದಲ್ಲಿ ಮೊದಲೇ ಅವಳಿಂದ ಯಾವುದೇ ದುಡುಕು ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ಮಾತು ಪಡೆದಿದ್ದ. ಅಕ್ಕನಂತೆ ತಾನು ಪ್ರೀತಿಯ ವಿಷಯದಲ್ಲಿ ಎಡವಿರೋದು ತನ್ನಮ್ಮನಿಗೆ ತಿಳಿದರೆ ಅವರ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ನೋವಾಗುವುದು ಎಂದು ಯೋಚಿಸಿ ಭುವನ ಏನಾದರೂ ತಪ್ಪು ನಿರ್ಧಾರ ಮಾಡಿಬಿಟ್ಟರೆ ಎನ್ನುವ ದುಗುಡದಲ್ಲಿ ಹೋಟೆಲ್ನಿಂದ ನೇರವಾಗಿ ಮನೆಗೆ ಬಂದಿದ್ದ ರಾಮ್. ತಲೆ ತಗ್ಗಿಸಿ ಒಂದೇ ಸಮನೆ ಕಣ್ಣೀರಾಗುತ್ತಿದ್ದ ತಂಗಿಯ ಪಕ್ಕದಲ್ಲಿ ಕುಳಿತ ರಾಮ್, ಇಷ್ಟು ದಿನದಿಂದ ಪ್ರೀತಿಸುತ್ತಿದ್ದೆ ಅವನನ್ನು ಎಂದು ಕೇಳಿದವನ ದನಿಯಲ್ಲಿ ಮೃದುತನ ತುಂಬಿತ್ತು. ಅರಚಾಡಿ ವಿಷಯ ದೊಡ್ಡದು ಮಾಡಿದರೆ ಯಾವುದೇ ಉಪಯೋಗವಿಲ್ಲ ಎಂದವನಿಗೆ ತಿಳಿದಿತ್ತು. 1 ವರ್ಷ ಎಂದಳು ಭುವನ ಬಿಕ್ಕಲಿಸುತ್ತ. ಭುವನ, ಇನ್ನು ನಿನಗೆ ನಿನ್ನ ಪ್ರೀತಿಗೆ ಒಂದು ಅವಕಾಶ ಕೊಟ್ಟು ಲಿಖಿತ್ನ ಕ್ಷಮಿಸಿ ಅವನ ಜೊತೆ ನಿನ್ನ ಸಂಬಂಧ ಇನ್ನಷ್ಟು ಮುಂದೆ ತಗೊಂಡು ಹೋಗುವ ಮನಸ್ಸಿದೆಯಾ ಎಂದು ಪ್ರಶ್ನೆ ಮಾಡಿದ ರಾಮ್ಗೆ ನಿಜಕ್ಕೂ ತನ್ನ ತಂಗಿಯ ಅಂಥ ನೀಚನಿಗೆ ಕೊಟ್ಟು ಮದುವೆ ಮಾಡುವ ಸಣ್ಣ ಆಲೋಚನೆಯೂ ಇರಲಿಲ್ಲ. ಬಟ್ ತಂಗಿಯ ಬಾಯಲ್ಲಿ ಅದನ್ನು ಕೇಳಿ ತನ್ನಮ್ಮನ ಆಸೆಯಂತೆ ಅವನ ಮಾವನ ಮಗ ವರುಣ್ ಜೊತೆ ತನ್ನ ತಂಗಿಯ ಮದುವೆ ಮಾಡುವ ಇರಾದೆ ಅವನದು. ಕಿರಿಮಗಳು ಸಹ ಪ್ರೀತಿ ಪ್ರೇಮ ಎಂದು ದಾರಿ ತಪ್ಪಿದಾಳೆ ಎಂದು ಆರತಿಯವರು ಈಗಾಗಲೇ ಸಾಕಷ್ಟು ಕೊರಗುತ್ತಿದ್ದರು. ಇನ್ನು ಭುವನ ಮದುವೆ ಮಾಡುವವರೆಗೂ ಅವರ ಮನಸ್ಸಿಗೆ ನೆಮ್ಮದಿ ಸಿಗದು. ಒಮ್ಮೆ ತಮ್ಮ ದೊಡ್ಡ ಮಗಳ ವಿಚಾರದಲ್ಲಿ ಕೈ ಸುಟ್ಟಿಕೊಂಡಿದ್ದ ಆರತಿಯವರಿಗೆ ಕಿರಿಮಗಳ ವಿಚಾರದಲ್ಲೂ ಅದೇ ರೀತಿ ನಡೆದರೆ ಎಂಬ ದುಗುಡ ಬೆಟ್ಟದಷ್ಟಿದೆ. ನೋ ಅಣ್ಣ, ಮತ್ತೆ ನಾನು ಅವನಿಗೆ ಅವಕಾಶ ಕೊಡುವುದಕ್ಕೆ ರೆಡಿಯಿಲ್ಲ. ನಿನ್ನ ಮತ್ತು ತೃಪ್ತಿ ಅಕ್ಕನ ಜೀವನದಲ್ಲಿ ಲವ್ ಅನ್ನುವ ಕಾನ್ಸೆಪ್ಟ್ ಯಾವ ರೀತಿ ತಿರುವು ತಂದಿತು ಅಂತ ಗೊತ್ತಿದ್ದ ಮೇಲೆಯೂ ನಾನು ಆ ನೀಚನ ಜೊತೆ ಪ್ರೀತಿಯಲ್ಲಿ ಬಿದ್ದು ಈಗಾಗಲೇ ತಪ್ಪು ಮಾಡಿಬಿಟ್ಟಿದ್ದೀನಿ. ಲಿಖಿತ್ ಏನು ಅನ್ನುವುದು ಕಣ್ಣಾರೆ ಕಂಡ ಮೇಲೆಯೂ ಅವನಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ನನ್ನಂಥ ಹೀಡಿಯಟ್ ಮತ್ತೊಬ್ಬರಿಲ್ಲ ಎಂದಳು ಭುವನ. ತಂಗಿಯ ತಲೆಯನ್ನು ಪ್ರೀತಿಯಿಂದ ಸವರಿದ ರಾಮ್, ಹಾಗಾದರೆ ನೀನು ಅಮ್ಮನ ಆಸೆಯಂತೆ ವರುಣ್ನ ಮದುವೆಯಾಗುವುದಕ್ಕೆ ರೆಡಿ ಇದ್ದೀಯಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ಗಲ್ಲದ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡ ಹುಡುಗಿ, ನಿಮ್ಮಿಷ್ಟ, ನೀವು ಯಾರನ್ನು ತೋರಿಸಿ ಇವನೇ ನೀನು ಮದುವೆ ಆಗೋ ಹುಡುಗ ಅಂದರೂ ನಾನು ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ ಎಂದವಳ ದನಿ ಅರ್ಧವಾಯಿತು. ಹುಡುಗಾಟದ ವಯಸ್ಸಿನಲ್ಲಿ ಕಣ್ಣಿಗೆ ಚಂದವಾಗಿ ಕಂಡಿದ್ದನ್ನು ಮನಸ್ಸಿಗೆ ಹಚ್ಚಿಕೊಂಡು ಬಿಡುವುದಲ್ಲವೇ? ಒಂದೇ ದಿನಕ್ಕೆ ಲಿಖಿತ್ನ ಮೋಸದ ಪ್ರೀತಿಯನ್ನು ಮರೆಯುವುದು ಅವಳ ಪಾಲಿಗೆ ಅಷ್ಟು ಸುಲಭವಾಗಿರಲಿಲ್ಲ. ಗುಡ್, ಒಳ್ಳೆಯ ನಿರ್ಧಾರ ಮಾಡಿದ್ಯಾ ನೀನು. ಬಟ್ ಲಿಖಿತ್ ವಿಷಯ ನನ್ನ ಮತ್ತು ನಿನ್ನ ಮಧ್ಯದಲ್ಲೇ ಇರಬೇಕು. ನನ್ನ ಮಾತಿಗೆ ಬೆಲೆ ಕೊಟ್ಟು ಅಮ್ಮನ ಮನಸ್ಸಿಗೆ ನೋವು ಮಾಡುವುದಕ್ಕೆ ಇಷ್ಟವಿಲ್ಲದೆ ನೀನು ನಿನ್ನ ಪ್ರೀತಿ ಮರೆತು ವರುಣ್ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿದೆಯಾ ಅಂತ ಅಮ್ಮನಿಗೆ ಹೇಳಿ ಮ್ಯಾನೇಜ್ ಮಾಡ್ತೀನಿ ಎಂದಾಗ ಮೌನವಾಗಿ ತಲೆಯಾಡಿಸಿದ ಭುವನಾಗೆ ತನ್ನ ಅಣ್ಣನ ಮೇಲಿದ್ದ ಅಭಿಮಾನ ದುಪ್ಪಟ್ಟಾಯಿತು. ತನ್ನ ಅಕ್ಕ ಸಹ ಪ್ರೀತಿಯಲ್ಲಿ ತನ್ನ ಹಾಗೆ ಮೋಸ ಹೋದಾಗ ಅಣ್ಣ ಇದೇ ರೀತಿ ಒದ್ದಾಡಿದ್ದ. ಹೇಗಾದರೂ ಮಾಡಿ ಪರಿಸ್ಥಿತಿಯನ್ನು ಸರಿಯಾಗಿಸುವ ಪ್ರಯತ್ನ ಮಾಡಿದ್ದು ಕಣ್ಣ ಮುಂದೆ ಸುಳಿಯಿತು. ನೋಡು ಭುವನ, ಲಿಖಿತ್ ಅನ್ನುವ ವ್ಯಕ್ತಿ ನಿನ್ನ ಜೀವನಕ್ಕೆ ಬಂದಿದ್ದ ಅನ್ನೋದನ್ನೇ ಮರೆತು ಬಿಡಬೇಕು ನೀನು.
ನೀನು ಪದೇ ಪದೇ ಅವನನ್ನು ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ರೆ ನಿಮ್ಮ ಅತ್ತಿಗೆಗೆ ಅನುಮಾನ ಬಂದರೆ ಕಷ್ಟ. ತೃಪ್ತಿಯ ವಿಷಯದ ಜೊತೆ ನಾನು ನಿನ್ನ ವಿಷಯವನ್ನು ಸಹ ಅವರಿಗೆ ಹೇಳಿಲ್ಲ. ನನ್ನ ಮನೆಯ ಹೆಣ್ಣು ಮಕ್ಕಳ ನಡತೆಯ ಬಗ್ಗೆ ನನ್ನ ಹೆಂಡತಿಯ ಮನಸ್ಸಿನಲ್ಲಿ ಅಸಮಾಧಾನ ಮೂಡುವುದು ನನಗೆ ಚೂರು ಇಷ್ಟವಿಲ್ಲ ಎಂದಾಗ ಕಣ್ಣು ಒರೆಸಿಕೊಂಡ ಭುವನ, ಅಣ್ಣ, ನಮ್ಮಿಂದ ನೀನು ಅತ್ತಿಗೆ ಮುಂದೆ ಮುಜುಗರ ಪಡುವ ಪರಿಸ್ಥಿತಿ ಬರುವುದು ಬೇಡ. ನಾನು ಮತ್ತೆ ಆ ರಾಸ್ಕಲ್ಗೋಸ್ಕರ ಕಣ್ಣೀರು ಹಾಕುವುದಿಲ್ಲ ಎಂದಳು. ತಂಗಿಯ ಹಣೆಗೆ ಅಕ್ಕರೆಯಿಂದ ಮುತ್ತಿಟ್ಟ ರಾಮ್, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇದನ್ನೆಲ್ಲ ಮರೆತು ಮೂವ್ ಆನ್ ಆಗು ಎಂದವನು ಮುಖ ತೊಳೆದುಕೊಂಡು ರೂಮಿನಿಂದ ಹೊರಗಡೆ ಬಾ ಎಂದು ಎಚ್ಚರಿಸಿ ಹೊರಬಂದ. ರಾಮ್ ನೆಮ್ಮದಿಯ ನಿಟ್ಟುಸಿರಬಿಟ್ಟ. ಪರಿಸ್ಥಿತಿ ಇಷ್ಟೊಂದು ತಣ್ಣಗೆ ತಿಳಿಯಾಗುವುದು ಎಂದು ಅವನು ಯೋಚಿಸಿರಲಿಲ್ಲ. ಮಗುವನ್ನು ಮಲಗಿಸಿ ಫೋನ್ನಲ್ಲಿ ಮುಖ ಹುದುಗಿಸಿ ಕುಳಿತಿದ್ದ ಅಚ್ಚು ತನ್ನವನು ರೂಮಿಗೆ ಬಂದಿದ್ದನ್ನು ಕಂಡು, ಮುಗೀತಾ ತಂಗಿಯ ಜೊತೆ ಮಾತು ಎಂದು ಗಂಭೀರವಾಗಿ ಕೇಳಿದಳು. ಭುವನ ವಿಷಯ ಅವಳಿಗೆ ತಿಳಿದು ಹೋಯಿತು ಎಂಬ ಅನುಮಾನದಲ್ಲಿ ಉಬ್ಬೇರಿಸಿದ ರಾಮ್. ಮುದ್ದು, ಅಮ್ಮ ಅವಳಿಗೆ ಮದುವೆ ಮಾಡಬೇಕು ಅಂತ ಇದ್ದಾರೆ, ಅದರ ಬಗ್ಗೆ ಮಾತಾಡೋಣ ಅಂತ ನಾನು ಆಫೀಸ್ನಿಂದ ಬೇಗ ಮನೆಗೆ ಬಂದಿತ್ತು ಎಂದ. ಅವರ ಮಾತಿಗೆ ಅಚ್ಚರಿಯಿಂದ ಅಚ್ಚು ಕಣ್ಣುಗಳು ಹರಳಿದವು. ಭುವನ ಮದುವೆ ವಿಷಯ ಅವಳಿಗೆ ಹೊಸದಾಗಿತ್ತು. ರಾಮ್, ಏನು ಹೇಳ್ತಿದ್ದೀರಾ? ಭುವನಾಗೆ ಮದುವೆ ಮಾಡುವ ನಿರ್ಧಾರ ಮಾಡಿದ್ದೀರಾ? ಇನ್ನೂ ಅವಳ ಓದು ಸಹ ಮುಗಿದಿಲ್ಲ ಅಲ್ವಾ? ಈಗಲೇ ಯಾಕೆ ಇಷ್ಟೊಂದು ಅವಸರ ಎಂದು ಪ್ರಶ್ನೆ ಮಾಡಿದಳು. ಭುವನ ಕೊನೆಯ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದಳು. ಇನ್ನೊಂದು 6 ತಿಂಗಳು ಕಳೆದರೆ ಅವಳ ಎಜುಕೇಷನ್ ಕಂಪ್ಲೀಟ್ ಆಗುವುದು. ಅಂಥದ್ರಲ್ಲಿ ಇಷ್ಟು ಅವಸರದಲ್ಲಿ ಮದುವೆ ಮಾಡುವ ಮಾತು ಏತಕ್ಕೆ ಎಂದು ಅಚ್ಚುಗೆ ತಿಳಿಯಲಿಲ್ಲ. ಮುದ್ದು, ಭುವನಾಗೆ ಮದುವೆ ಮಾಡುವ ನಿರ್ಧಾರ ಮಾಡಿದ್ದಾರೆ ಅಮ್ಮ. ಅವರ ಅಣ್ಣನ ಮಗ ವರುಣ್ ಜೊತೆ ಮದುವೆ ಮಾತಾಗಿ 3-4 ವರ್ಷ ಆಗಿತ್ತು. ಸೊ ಇನ್ನು ತಡ ಮಾಡೋದು ಬೇಡ ಅಂತ. ಓ ಹೌದಾ? ಆದರೆ ಅವಳ ಓದು ಅರ್ಧಕ್ಕೆ ನಿಂತು ಹೋದರೆ ಇಷ್ಟು ವರ್ಷದ ಅವಳ ಶ್ರಮಕ್ಕೆ ಬೆಲೆ ಇಲ್ಲದಾಗುತ್ತದೆ ರಾಮ್ ಎಂದು ಬೇಸರದಲ್ಲಿ ಅಚ್ಚು ಕೇಳಿದಳು. ಡೋಂಟ್ ವರಿ ಮುದ್ದು, ಮದುವೆ ಆದರೂ ಅವಳ ಮುಂದಿನ ಓದಿಗೆ ತೊಂದರೆ ಆಗುವುದಿಲ್ಲ ಎಂದವನನ್ನು ಅಚ್ಚು ಮತ್ತೆ ಪ್ರಶ್ನೆ ಮಾಡಲಿಲ್ಲ. ಭುವನಾಗೆ ಅಣ್ಣನಾಗಿ, ತಾಯಿಯಾಗಿ, ತಮ್ಮ ಮಗಳ ಬದುಕಿನ ಬಗ್ಗೆ ಅವರು ಸಹ ಯೋಚಿಸಿಯೇ ಈ ನಿರ್ಧಾರ ಮಾಡಿರ್ತಾರೆ ಎಂದು ನಿಟ್ಟುಸಿರು ಬಿಟ್ಟ ಅಚ್ಚು. ಸರಿ ರಾಮ್, ಫ್ರೆಶ್ ಆಗಿ ಬನ್ನಿ, ತಡವಾಯಿತು, ಊಟ ಮಾಡೋದಕ್ಕೆ ಎಂದಳು. ಓಕೆ ಎಂದು ವಾಶ್ರೂಮ್ ಹೊಕ್ಕ ರಾಮ್ ದಟ್ಟ ಉಸಿರೊಂದನ್ನು ಎಳೆದುಕೊಂಡಿದ್ದ. ತನ್ನ ಬಳಿಗೆ ತಾನು ಅಂದುಕೊಂಡಂತೆ ಯಾವುದೇ ಅನುಮಾನ ಬಂದಿಲ್ಲ ಎಂದು ಸಮಾಧಾನವಾಯಿತು. ರಾಮ್ ತನ್ನಮ್ಮನ ಜೊತೆ ಭುವನ ವರನ್ನ ಮದುವೆಯಾಗಲು ತಯಾರಿದ್ದಾಳೆ ಎಂದು ಹೇಳಿದ ಮೇಲೆ ಆರತಿಯವರು ತಮ್ಮ ಅಣ್ಣ ಸುರೇಶ್ ಹಾಗೂ ಅವರ ಮಡದಿ ವಂದನ ಅವರ ಜೊತೆ ಮಾತಾಡಿದ್ದರು. ಅವರು ಸಹ ಆದಷ್ಟು ಬೇಗ ತಮ್ಮ ಮಗನಿಗೆ ಮದುವೆ ಮಾಡುವ ತವಕದಲ್ಲಿ ಇದ್ದುದರಿಂದ ಮಗನ ಜೊತೆ ಮದುವೆ ಬಗ್ಗೆ ಮಾತಾಡಿ ನೋಡಿದರು. ವರುಣ್ ಸಹ ನಿಮ್ಮಿಷ್ಟ ಎಂದು ಹೇಳಿದ ಮೇಲೆ ಸುರೇಶ್ ಮತ್ತು ವಂದನಾ ಅವರಿನ್ನೂ ತಡ ಮಾಡಲಿಲ್ಲ. ಅಂದು ಮಧ್ಯಾಹ್ನ ಅಚ್ಚು ಮನೆಯಲ್ಲೇ ಇದ್ದಳು. ಆರವ್ಗೆ ಜ್ವರ ಬಂದಿದ್ದ ಕಾರಣ ರಾಮ್ ಅವಳನ್ನು ಆಫೀಸ್ಗೆ ಬರುವುದು ಬೇಡ ಎಂದು ಮನೆಯಲ್ಲೇ ಬಿಟ್ಟು ಹೋಗಿದ್ದ. ಊಟ ಮಾಡಿ ಸಿರಾಪ್ ಕುಡಿಯಲು ಸತಾಯಿಸ್ತಿದ್ದ ಮಗನನ್ನು ಓಲಾಯಿಸಿ ಸಿರಾಪ್ ಕುಡಿಸುವ ಹೊತ್ತಿಗೆ ಸಾಕಾಗಿ ಹೋಯಿತು. ಜ್ವರ ಬಂದು ಬಾಯಿ ಕಹಿಯಾಗಿದ್ದ ಮಗ ಮುಖ ಕಿವುಚಿ ಕಣ್ಣು ತುಂಬಿಕೊಂಡಿದ್ದದನ್ನು ಕಂಡು ಅವನಿಗೆ ಸಿರಪ್ ಕುಡಿಯಲು ಅದೆಷ್ಟು ಹಿಂಸೆ ಆಗ್ಬೋದು ಎಂದು ಅಂದಾಜಿಸಿದ ಅಚ್ಚು ಮಗನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು, ಸಾರಿ ಬಂಗಾರಿ, ನಿಂಗೆ ಸಿರಪ್ ಕುಡಿಯೋದಕ್ಕೆ ಇಷ್ಟವಿಲ್ಲ ಅಂತ ಗೊತ್ತು, ಬಟ್ ಸಿರಪ್ ಕುಡಿಯದಿದ್ದರೆ ನೀನು ಹುಷಾರಾಗೋದಿಲ್ಲ ಅಂತ ಕುಡಿಸಿಬಿಟ್ಟೆ. ಬಾ, ಈಗ ಸ್ವಲ್ಪ ಹೊತ್ತು ನಾವು ಆಟ ಆಡೋಣ ಎಂದು ಮಗನನ್ನು ತೋಳಿಗೆತ್ತಿಕೊಂಡು ಕೆಳಗೆ ಬಂದಳು. ಮಗು ತುಸು ಸಮಾಧಾನವಾಗಲಿ ಎನ್ನುವುದು ಅವಳ ಆಶಯವಾಗಿತ್ತು. ಮಗನ ಜೊತೆ ಲಿವಿಂಗ್ ಏರಿಯಾಕ್ಕೆ ಬಂದ ಅಚ್ಚುಗೆ ಗೊಂದಲವಾಯಿತು. ತನ್ನ ಅತ್ತೆ ಮಾವನ ಜೊತೆ ಭುವನ ನಗುನಗುತ್ತಾ ಮಾತನಾಡುತ್ತಿದ್ದ ಅತಿಥಿಗಳನ್ನು ಕಂಡು ಅವಳು ಉಬ್ಬೇರಿಸಿದಳು. ಅಚ್ಚು ಬಂದಿದ್ದನ್ನು ಗಮನಿಸಿದ ಆರತಿಯವರು, ಅತ್ತಿಗೆ, ಇವಳೇ ನನ್ನ ಸೊಸೆ ಅಚ್ಚು ಎಂದವರು. ಅಚ್ಚು ಬಾ ಇಲ್ಲಿ ಎಂದಾಗ ಅವರ ಬಳಿ ಹೋದಳು. ತನ್ನ ಮುಂದೆ ಇದ್ದವರಿಗೆ ಸಭ್ಯವಾಗಿ ನಗು ಬೀರಿದ ಅಚ್ಚು ಆರತಿಯವರು ಸರಿದು ಕುಳಿತಿದ್ದನ್ನು ಕಂಡು ಅವರ ಪಕ್ಕದಲ್ಲಿ ಕುಳಿತು, ಅತ್ತೆ, ಯಾರಿವರು ಎಂದು ಸಣ್ಣ ದನಿಯಲ್ಲಿ ಕೇಳಿದಳು. ಅವಳ ನೋಟ ತನ್ನ ಮುಂದಿದ್ದ ವರ್ಷ ಮೇಲೆಯೇ ಇತ್ತು. ಅಚ್ಚು, ಇವರು ನಮ್ಮನ್ನ ಸುರೇಶ್, ಅವರ ಹೆಂಡತಿ ವಂದನ, ಇನ್ನಿವಳು ನನ್ನ ಸೊಸೆ ವರ್ಷ, ನನ್ನ ಹಳಿಯ ವರುಣ್, ಕೆಲಸಕ್ಕೆ ಲೀವು ಹಾಕುವುದಕ್ಕೆ ಆಗದೆ ನಾಳೆ ಬರ್ತಾನೆ ಎಂದು ಆರತಿ ಪರಿಚಯ ಮಾಡಿಕೊಟ್ಟರು.
ನಮಸ್ತೆ ಆಂಟಿ ಅಂಕಲ್. ನಾನು ಇದಕ್ಕೂ ಮುಂಚೆ ನಿಮ್ಮನ್ನು ನೋಡಿರಲಿಲ್ಲ, ಅದಕ್ಕೆ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಎಂದು ನಮ್ರತೆಯಿಂದ ಕೇಳಿದಾಗ, ಪರವಾಗಿಲ್ಲ ಅಚ್ಚು, ನಾವು ನಿಮ್ಮ ಮದುವೆಗೆ ಬಂದಿದ್ದರೆ ನಮ್ಮ ಪರಿಚಯ ಇರುತ್ತಿತ್ತು ನಿನಗೆ. ಬಟ್ ನಮ್ಮ ಮನೆಯವರ ಆರೋಗ್ಯ ಕೆಡುವುದರ ಜೊತೆ ವರುಣ್ ಬಿಸ್ನೆಸ್ ಟ್ರಿಪ್ ಅಂತ ಫಾರಿನ್ಗೆ ಹೋಗಿದ್ದ. ಸೊ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಬರೋದಕ್ಕೆ ಆಗಲಿಲ್ಲ ಎಂದು ಬೇಸರದಲ್ಲಿ ಹೇಳಿದರು. ಹೋಗಲಿ ಬಿಡಿ ಆಂಟಿ, ನೀವು ಬಂದರೂ ಬಾರದೆ ಹೋದರೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತಲ್ವಾ ಎಂದು ನಗುಮುಖದಿಂದ ಕೇಳಿದ ಹುಡುಗಿಯ ಗುಣವನ್ನು ವಂದನ ಸ್ವಲ್ಪ ಸಮಯದಲ್ಲೇ ಮೆಚ್ಚಿಕೊಂಡರು. ತಮ್ಮ ಅಳಿಯನಿಗೆ ತಕ್ಕ ಹೆಣ್ಣು ಎಂದು ಮನದಲ್ಲೇ ಅಂದುಕೊಂಡರು. ಅತ್ತೆ ರಾಮ್ಗೆ ಕಾಲ್ ಮಾಡಿ ಮನೆಗೆ ಬರುವುದಕ್ಕೆ ಹೇಳುವುದಾ ಎಂದು ಅಚ್ಚು ಕೇಳಿದಳು. ಬೇಡ ಅಚ್ಚು, ನಾನು ಆಗಲೇ ಕಾಲ್ ಮಾಡಿ ಬರುವುದಕ್ಕೆ ಹೇಳಿದ್ದೀನಿ ಎಂದಾಗ, ಓ ಹೌದಾ ಎಂದು ಸುಮ್ಮನಾದ ಅಚ್ಚು ತನ್ನ ಮುಂದಿದ್ದ ಹುಡುಗಿ ನಿಮಿಷಕ್ಕೊಮ್ಮೆ ಬಾಗಿಲಿನ ಕಡೆ ನೋಡುತ್ತಾ ಯಾರಿಗೋ ಕಾಯುತ್ತಿರುವುದನ್ನು ಗಮನಿಸಿದಳು. ತನ್ನಮ್ಮ ಕಾಲ್ ಮಾಡಿದ ಅರ್ಧ ಗಂಟೆಯ ಒಳಗೆ ಮನೆಗೆ ಬಂದ ರಾಮ್ ಈಗ ಮನೆಗೆ ಬಂದಿರುವುದು ಅವನ ಅತ್ತೆ ಮಾವ. ಇದರ ಜೊತೆ ತನ್ನ ತಂಗಿಯನ್ನು ಅವರ ಮಗನಿಗೆ ಮದುವೆ ಮಾಡಿಕೊಡುತ್ತಿದ್ದಾರೆ. ಸೊ ಅವರನ್ನು ನಿರ್ಲಕ್ಷಿಸಲಾಗದು. ಲಿವಿಂಗ್ ಏರಿಯಾದಲ್ಲಿ ಜ್ಯೂಸ್ ಕುಡಿಯುತ್ತಾ ಕುಳಿತಿದ್ದವರಿಗೆ ನಸುನಗು ಬೀರುತ್ತಾ ಬಂದ ರಾಮ್, ಅತ್ತೆ ಮಾವ ಹೇಗಿದ್ದೀರಾ ಎಂದು ಪ್ರಶ್ನೆ ಮಾಡಿದ. ತುಂಬ ಹೊತ್ತಿನಿಂದ ರಾಮ್ ಬರುವುದನ್ನೇ ಕಾಯುತ್ತಿದ್ದ ವರ್ಷ ಅವನು ಬಂದೊಡನೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಬಾವ ಎಷ್ಟೊತ್ತಿನಿಂದ ನಾನು ನಿಮಗೆ ಕಾಯ್ತಾ ಇರೋದು ಎಂದು ಅಧಿಕಾರದಿಂದ ಪ್ರಶ್ನೆ ಮಾಡಿದವಳಿಗೆ ಉತ್ತರ ಕೊಡದೆ ಮಗನನ್ನು ತೊಡೆ ಮೇಲೆ ಕೂರಿಸಿಕೊಂಡು ತನ್ನ ಕಡೆಯೇ ನೋಡುತ್ತಿದ್ದ ಮಡದಿಯ ಕಡೆ ನೋಡಿದ ರಾಮ್. ಅವಳ ಕಣ್ಣಿನಲ್ಲಿದ್ದ ಅಸಮಾಧಾನ ಗಮನಿಸಿ ಒಡನೆ ತನ್ನನ್ನು ತಬ್ಬಿ ನಿಂತ ಹುಡುಗಿಯನ್ನು ತನ್ನಿಂದ ದೂರ ಸರಿಸುವ ಪ್ರಯತ್ನ ಮಾಡಿದ ಇರಿಸು ಮುರುಸಿನಿಂದ. ಬಟ್ ವರ್ಷ ಅವನಿಗೆ ಜಿಗಣೆ ಅಂಟಿಕೊಂಡಂತೆ ಇನ್ನಷ್ಟು ಅಂಟಿಕೊಂಡಿದ್ದಳು. ಅದನ್ನು ಕಂಡ ಅಚ್ಚು ಮಗನನ್ನು ಎತ್ತಿಕೊಂಡು ಅಲ್ಲಿಂದ ಮತ್ತೆ ತನ್ನ ರೂಮ್ ಸೇರಿಕೊಂಡಳು. ತನ್ನ ಮುಂದೆಯೇ ತನ್ನ ಗಂಡನನ್ನು ಮತ್ತೊಂದು ಹೆಣ್ಣು ತಬ್ಬಿ ನಿಂತರೆ ಯಾವ ಹೆಂಡತಿ ತಾನೇ ಅದನ್ನು ಸಹಿಸುವಳು? ಕತೆ ಮುಂದೆ ಬರೆಯುತ್ತದೆ.